ಹಾಯ್ ಫ್ರೆಂಡ್ಸ್, ಐ ಹೋಪ್ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋ ಮುಂದುವರ್ಸೋಣ. ನಾನಿವತ್ತು ಬೇಗನೆ ಎದ್ಬಿಟ್ಟು ಮನೆ ಮುಂದೆಲ್ಲ ಕಸ ಗುಡಿಸಿ ಬಾಗಿಲು ನೀರಾಕಿ ಮನೆ ಮುಂದೆನೂ ಒಂದು ಪುಟ್ಟ ರಂಗೋಲಿ ಬಿಡಿಸಿದ್ದೀನಿ. ನನಗೆ ಸಿಂಪಲ್ಲಾಗಿರೋ ರಂಗೋಲಿನೇ ಬರೋದು, ದೊಡ್ಡ ರಂಗೋಲಿ ಬರಲ್ಲ. ಹಾಗಾಗಿ ನೋಡ್ತಾ ಇದ್ದೀರಾ, ಬೆಳಗಿನ ವಾತಾವರಣ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಫುಲ್ಲು ಇಬ್ಬನಿ ಬಿದ್ದಿತ್ತು. ನಾನು ಅದರಲ್ಲೇ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ನನ್ನ ಮಗಗೆ ಹಾಲು ಕೊಡ್ತಾಯಿದ್ದೀನಿ. ಲೋಟಕ್ಕೆ ಬಿಟ್ಕೊಡು ಅಂತಂದ. ಅದಕ್ಕೆ ನಾನು ಲೋಟದಲ್ಲಿ ಅವನಿಗೆ ಹಾಲನ್ನ ಆರಿಸಿ ಕೊಟ್ಟು ಹೊರಗಡೆ ಬಂದೆ. ಪಾತ್ರೆ ತೊಳಿಬೇಕಿತ್ತು, ಹಾಗಾಗಿ ಪಾತ್ರೆ ತೊಳೆಯೋಕ್ಕೆ ಅಂತ ಹೊರಗಡೆ ಬಂದೆ. ಇವಾಗ ಪಾತ್ರೆ ತೊಳೆಯೋಕ್ಕೆ ಅಂತ ಕೂತ್ಕೊಂಡೆ. ಸ್ವಲ್ಪ ಇದು ಪಾತ್ರೆ ತೊಳ್ಕೊಂಡು ಹೊರಗಡೆ ಕೆಲಸ ಮುಗಿಸ್ಕೊಂಡು ಒಳಗಡೆಗೆ ಹೋದರೆ ತುಂಬಾ ನಮಗೂ ಕೆಲಸ ಈಸಿ ಆಗುತ್ತೆ. ಅದಕ್ಕೆ ನಾನು ಬೇಗ ಹೊರಗಡೆ ಕೆಲಸ ಇದ್ದರೆ ಹೊರಗಡೆ ಕೆಲಸ ಬೇಗ ಮುಗಿಸ್ಕೊಳ್ತೀನಿ. ಆಮೇಲೆ ಒಳಗಡೆ ಕೆಲಸ ಏನಿದ್ರು ಮಾಡ್ಕೋಬಹುದು. ಹಾಗಾಗಿ ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟು ಕೆಲಸ ಮಾಡಿದ್ರು ಮನೆ ಕೆಲಸ ಮುಗಿಯಲ್ಲ. ಗಂಡು ಮಕ್ಕಳು ಕೇಳ್ತಾರೆ, ಏನು ಮಾಡ್ತೀರಾ ನೀವು ಅಂತ. ನಮಗೆ ಅವ್ರು ಎಷ್ಟು ಹೊರಗಡೆ ಕೆಲಸ ಮಾಡ್ತಾರೆ, ನಮಗೂ ಒಳಗಡೆ ಅಷ್ಟೇ ಕೆಲಸ ಇರುತ್ತೆ. ಪಾತ್ರೆ ತೊಳ್ಕೊಂಡು ಒಳಗಡೆ ಬಂದೆ. ಒಳಗಡೆ ಬಂದಾದಮೇಲೆ ಕಸ ಗುಡ್ಸೋಣ ಅಂತ ಎಲ್ಲ ಮಂಚದ ಮೇಲೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಡೆದು ಇವಾಗ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಒಂದು ಕಡೆಯಿಂದ ನಾನು ಯಾವಾಗಲೂ ನೀಟಾಗಿ ಇಟ್ಕೊತೀನಿ, ಅಷ್ಟು ಕಸ ಅಂಡಕ್ಕೆ ಬಿಡಲ್ಲ. ಹಾಗಾಗಿ ನಾನು ಬೆಳಿಗ್ಗೆ ಸಂಜೆ ಮಾಮೂಲಿ ಹೊಡಿಲೇಬೇಕಲ್ಲ ಕಸನ ನೀಟಾಗಿ. ಹಾಗಾಗಿ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ಮನೆ ಕೆಲಸ ನೀವೇನಾರೇ ಎಷ್ಟು ಕೆಲಸ ಮಾಡಿರೋ ಅಷ್ಟೇ ಕೆಲಸ ಇರುತ್ತೆ ಹೊರತು ಅದು ಮುಗಿಯೋ ಇದೇ ಬರಲ್ಲ. ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಸಿಂಪಲ್ಲಾಗಿ ಈ ಥರ ನಾನು ಪೂಜೆ ಮಾಡಿದ್ದೆ. ಮುಗಿಸ್ಕೊಂಡು ನಿಮಗೆ ಸಿಂಪಲ್ಲಾಗಿರೋದು ಒಂದು ರೆಸಿಪಿ ತೋರಿಸ್ತೀನಿ ಬನ್ನಿ. ಈಗ ನಾನು ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಬಾಯ್ಲರ್ ಕೋಳಿ ಸಿಂಪಲ್ಲಾಗಿ ಬೇಗ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಎಣ್ಣೆ ಬಿಟ್ಟು ಅರಿಶಿನ ಈರುಳ್ಳಿ ಖಾರನ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದು ನೀಟಾಗಿ ಸ್ವಲ್ಪ ಹೊತ್ತು ಕುದಿ ಬರಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಗೂರಾಡಿ ನಾನು ನೀಟಾಗಿ ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆನ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಕುದಿಬೇಕು. ನೀಟಾಗಿ ಈ ಥರ ಕುದಿ ಬಂದಮೇಲೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ನಾನು 2 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ನೀಟಾಗಿ ತೊಳೆದು ನಾನೊಂದು 2-3 ಸಲ ತೊಳೆದಿದ್ದೀನಿ. ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಚಿಕನ್ನ. ನೀಟಾಗಿ ಅದೆಲ್ಲ ನೀಟಾಗಿ ಕೆಟ್ಟ ನೀರೆಲ್ಲ ಹೋಗೋವರೆಗೂ ನೀಟಾಗಿ ತೊಳೆದು ಒಂದು 2-3 ಸಲನಾದ್ರು ಚಿಕನ್ ತೊಳಿಬೇಕು. ಒಬ್ಬರು ಒಂದೇ ಸಲ ತೊಳೆದಾಕ್ತಾರೆ, ಒಂದೇ ಸಲ ತೊಳೆದು ಹಾಕಬೇಡಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಸಪ್ಪೆ ಆದರೆ ಹಾಕೋಬೋದು. ಹಾಗಾಗಿ ಏಕ್ದಮ್ನೇ ಜಾಸ್ತಿ ಉಪ್ಪು ಹಾಕ್ಕೋಬೇಡಿ. ಇದು ಸ್ವಲ್ಪ ಹೊತ್ತು ನೀಟಾಗಿ ಅದು ಚಿಕನ್ನಲ್ಲಿರೋ ಕೆಟ್ಟ ನೀರೆಲ್ಲ ಬಿಟ್ಕೊಳೋವರೆಗೂ ನೀಟಾಗಿ ಒಂದು ಅರ್ಧ ಗಂಟೆ ಕುದಿಸ್ಕೊಳ್ಳಿ. ನೀಟಾಗಿ ಅರಿಶಿನ ಈರುಳ್ಳಿ ಖಾರ ಉಪ್ಪು ಎಲ್ಲ ಅದಕ್ಕೆ ಚಿಕನ್ನಿಗೆ ಹಿಡಿಬೇಕು. ಹಾಗಾಗಿ ನೀಟಾಗಿ ಒಂದು ಅರ್ಧ ಗಂಟೆ ಕುದಿಸ್ಕೋಬೇಕು. ಚಿಕನ್ನ ಬಾಯಿ ಮುಚ್ಚಿ ಒಂದು ಅರ್ಧ ಗಂಟೆ ಕುದಿಸ್ಕೋಬೇಕು. ನಾನು ಬಾಯ್ಲರ್ ಕೋಳಿ ಸಾಂಬಾರೆಲ್ಲ ನಾನು ಪಾತ್ರೆಯಲ್ಲೇ ಮಾಡೋದು. ಈಗ ಕಾಯಿ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲನೂ ಅದಕ್ಕೆ ಹಾಕ್ಬಿಟ್ಟು ಕಾಯಿ ಖಾರನ ಹಾಕ್ತೆ. ಬಾಯ್ಲರ್ ಕೋಳಿ ಸಾಂಬಾರಲ್ವ, ಇದು ಬೇಗ ಬೇಯುತ್ತೆ. ಹಾಗಾಗಿ ಇದನ್ನೇನು ಜಾಸ್ತಿ ಹೊತ್ತು ಕುದಿಯೋಂಗಿಲ್ಲ, ಹಾಗಾಗಿ ಕುದಿಸೋಂಗಿಲ್ವಲ್ಲ. ಹಾಗಾಗಿ ನಾನು ಕಾಯಿ ಖಾರನೂ ಅದಕ್ಕೆ ಹಾಕ್ತೆ. ಕಾಯಿ ಕಡಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಈಗ ನಾನು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ಅತಿಯಾಗಿ ತೆಳ್ಳು ಮಾಡ್ಕೊಬಿಡಿ. ಚಿಕನ್ ಸಾಂಬಾರೇ ಆಗಲಿ ಏನಾದರೂ ಅಷ್ಟೇ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಈಗ ತೇಜು ಚಿಕನ್ ಮಸಾಲ ನಾವು ಯಾವಾಗಲೂ ತೇಜು ಚಿಕನ್ ಮಸಾಲನೇ ಆ್ಯಡ್ ಮಾಡೋದು. ಹಾಗಾಗಿ ತೇಜು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ನಾನು ಚಿಕನ್ ಮಸಾಲ ಹಾಕಿದ್ರೇ ತುಂಬ ಅಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಚಿಕನ್ ಮಸಾಲ ಒಬ್ಬೊಬ್ರು ಹಾಕಲ್ಲ, ನಾವು ಹಾಕ್ತೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕೋಬೇಕು. ಚಿಕನ್ನು ಸಾಂಬಾರನ್ನ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.
ನೀರು ಥರ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲ ಕಾಂಬಿನೇಷನ್ ಸೂಪರಾಗಿರುತ್ತೆ. ಬಾಯ್ಲರ್ ಕೋಳಿ ಸಾಂಬಾರನ್ನೆಲ್ಲ ಫ್ರೈಯು, ಬಿರಿಯಾನಿಗೆ ಎಲ್ಲದಕ್ಕೂ ಬಳಸ್ತಾರೆ. ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ನೀವು ಸಾಂಬಾರು ಮಾಡಿ. ನಾವು ಜಾಸ್ತಿ ಬಾಯ್ಲರ್ ಕೋಳಿ ಸಾಂಬಾರನ್ನೇ ಜಾಸ್ತಿ ಮಾಡೋದು ಪಾರಮ್ಮಿಗಿನ. ಪಾರಮ್ಮು ನಮ್ಮ ಮನೇಲಿ ತಿನ್ನೋದು ಕಡಿಮೆ, ಹಾಗಾಗಿ ನಾವು ಬಾಯ್ಲರ್ ಕೋಳಿ ಸಾಂಬಾರನ್ನ ನಾವು ಜಾಸ್ತಿ ಮಾಡೋದು. ಅದು ಬೇಗನೂ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಬಾಯ್ಲರ್ ಕೋಳಿ ಸಾಂಬಾರನ್ನೇ ಜಾಸ್ತಿ ಮಾಡೋದು. ಈಗ ಉಕ್ಕು ಬಂತು ನೀಟಾಗಿ, ಒಂದು ಅರ್ಧ ಗಂಟೆ ಕುದ್ರೆ ಸೂಪರಾಗಿರೋ ಬಾಯ್ಲರ್ ಕೋಳಿ ಸಾಂಬಾರು ರೆಡಿ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಈ ಥರ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ, ಕುದಿ ಬಂತು. ಸೂಪರಾಗಿರೋ ಬಾಯ್ಲರ್ ಕೋಳಿ ಸಾಂಬಾರು ಕ್ವಿಕ್ಕಾಗಿ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೂಪರಾಗಿರೋ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರು ನಮಗೆ ಹೆಲ್ಪ್ ಆಗುತ್ತೆ. ನಾನು ಮುಂದಿನ ವಿಡಿಯೋ ಮಾಡೋಕ್ಕೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದೀರಾ, ಈಗ ಅದಕ್ಕೆ ಕುದಿ ಬಂದರೆ ಸೂಪರ್ ಟೇಸ್ಟಿಯಾದ ಚಿಕನ್ ಸಾಂಬಾರು ಮುದ್ದೆ ಜೊತೆ, ಅನ್ನ ಜೊತೆ ಕಾಂಬಿನೇಷನ್ ಸೂಪರ್ ಅಂದರೆ ಸೂಪರಾಗಿರುತ್ತೆ. ನಿಜವಾಗ್ಲೂ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.